ನಮಸ್ಕಾರ ಸ್ನೇಹಿತರೆ. ಬೆಂಕಿಯಿಂದ ಅಡುಗೆ ಮಾಡಬಹುದು, ಆದರೆ ಅದೇ ಬೆಂಕಿ ಇಡೀ ಮನೆಯನ್ನೇ ಸುಡಬಹುದು. ಕೋಪವು ಹಾಗೆಯೇ, ಅದು ನಮ್ಮ ಶಕ್ತಿಯಾಗಬೇಕೇ ಹೊರತು ನಮ್ಮ ಜೀವನವನ್ನು ಹಾಳು ಮಾಡುವ ದೌರ್ಬಲ್ಯವಾಗಬಾರದು. ಇಂದಿನ ವಿಡಿಯೋದಲ್ಲಿ ಕೋಪವನ್ನ ಯಾವ ರೀತಿ ನಿಯಂತ್ರಿಸಬೇಕು ಅನ್ನೋದನ್ನ ಸುಲಭ ವಿಧಾನಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಕೋಪ ನಿರ್ವಹಣೆ ಎಷ್ಟು ಮುಖ್ಯ ಅಂತಂದ್ರೆ, ಪ್ರತಿದಿನದ ಪರಿಸ್ಥಿತಿಯಲ್ಲಿ ಸಣ್ಣ ಪುಟ್ಟ ಜಗಳಗಳಿಗೆ ಕಾರಣವಾಗ್ತದೆ ಈ ಕೋಪ. ಕೋಪ ಯಾವುದಕ್ಕಾಗಿ ಆಗುತ್ತೆ ಅಂತಂದ್ರೆ, ಸ್ವಯಂ ಕಾಳಜಿ ಇದ್ರೆ, ಸಹಾನುಭೂತಿ ಬೆಳೆಸ್ಕೊಳ್ದೆ ಇದ್ರೆ, ನಮ್ಮನ್ನು ನಾವು ಚೆನ್ನಾಗಿಟ್ಕೊಳ್ದೆ ಇದ್ದಾಗ, ಅಸಹನೆ, ಅಸಹ್ಯ ಭಾವನೆ, ಕಿರಿಕಿರಿ, ಏನೋ ಕಳೆದುಕೊಳ್ತೀವಿ ಅನ್ನುವಂತಹ ಭಯ, ಕೆಲವೊಂದು ಘಟನೆಗಳಿಂದ ನಮಗೆ ಕೋಪಗಳು ಬರುತ್ತವೆ. ನಮಗೆ ಕೋಪಗಳು ನಮ್ಮ ಸಮಸ್ಯೆ ಏನು ಅಂತ ಅರ್ಥ ಆದ್ರೆ ಅದರ ಕುರಿತು ಅನುಕಂಪವು ನಮಗೆ ಹುಟ್ಟುತ್ತದೆ. ನಮ್ಮ ಮೇಲೆ ನಾವು ಅನುಕಂಪವನ್ನ ಇಟ್ಕೊಳ್ಬೇಕು. ಎಲ್ಲ ಘಟನೆಗಳನ್ನು ನಿಧಾನವಾಗಿ ಮತ್ತೊಮ್ಮೆ ನೆನಪಿಸ್ಕೊಳ್ಬೇಕು. ಎಲ್ಲ ಸಂದರ್ಭಗಳಲ್ಲಿ ನನ್ನ ಭಾವನೆಗಳು ಮನಸ್ಸಿಗೆ ಕೋಪವನ್ನ ತರುತ್ತಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಅಂತಹ ಸಂದರ್ಭದಲ್ಲಿ ನಮ್ಮ ಅಸಹಾಯಕತೆಯನ್ನ ನಾವು ಗುರುತಿಸಬೇಕು. ಅಸಹಾಯಕತೆ ಇದ್ದಾಗ ನಮ್ಮ ಮೇಲೆ ನಮಗೆ ಸಹಾನುಭೂತಿಯನ್ನ ಇಟ್ಕೊಳ್ಬೇಕು. ನಡೆದು ಹೋದಂತಹ ಘಟನೆಗಳಲ್ಲಿ ನಾವು ನೋವನ್ನ ಮಾಡಿದವರನ್ನು ಸಾಧ್ಯವಾದರೆ ಕ್ಷಮಿಸಲು ಪ್ರಯತ್ನಿಸಬೇಕು. ಅವರ ಕುರಿತು ಸಿಟ್ಟು, ದ್ವೇಷ ಇಟ್ಟುಕೊಂಡ್ರೆ ಅವರ ನೆನಪಾದಾಗಲೆಲ್ಲ ಅದು ಅವರ ಬೆಳೆಯುತ್ತಲೇ ಹೋಗುತ್ತದೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆಯೂ ನಮಗೆ ಛಲ ಇರಬೇಕು. ನಾವು ಮುಂದೆ ಬರಬೇಕು ಅನ್ನುವಂತಹ ಛಲವಿದ್ರೆ ಏನನ್ನು ಬೇಕಾದರೂ ಸಾಧಿಸಬಲ್ಲೆವು. ಕೋಪ ಏನು ದೊಡ್ಡ ವಿಷಯ ಅನ್ನೋದು ನಿಮಗೆ ಅನಿಸ್ಬಿಡುತ್ತೆ. ಕೋಪ ಪಡಬೇಕಾದ್ರೆ ನಾವು ಯಾವ ವಿಷಯಕ್ಕೆ ಪಡ್ತಾ ಇದ್ದೀವಿ ಅನ್ನೋದನ್ನ ಮೊದಲು ತಿಳ್ಕೊಂಡು, ಯಾವ ಕಾರಣಕ್ಕೆ ಕೋಪಿಸ್ಕೊಂಡಿದ್ದೀವಿ ಅನ್ನೋದನ್ನ ಬರೆಯೋಕೆ ಶುರು ಮಾಡ್ರಿ. ವಾರಕ್ಕೊಮ್ಮೆಯಾದರೂ ಕೋಪದ ಡೈರಿಯನ್ನ ಓದಿ. ಆ ಜಗಳವನ್ನ ತಪ್ಪಿಸಬಹುದಾದ್ರೆ ನಾವು ಆ ಸಂದರ್ಭದಲ್ಲಿ ಯಾವ ಬೇರೆಯ ರೀತಿಯಲ್ಲಿ ನಿರ್ವಹಿಸಬಹುದಿತ್ತು ಅನ್ನೋದನ್ನ ಯೋಚಿಸಿ. ಪರ್ಯಾಯ ಯೋಚನೆ ಹೊಳೆದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಪಾಲಿಸಲು ನೀವು ಪ್ರಯತ್ನಿಸಿರಿ. ನಡೆದ ಘಟನೆಗಳಲ್ಲಿ ನಿಮ್ಮ ತಪ್ಪೇನೂ ಇರದೇ ಇದ್ರೆ ಕುಲಂಕುಷವಾಗಿ ಆ ವ್ಯಕ್ತಿಗೆ ನಾವು ಕ್ಷಮೆಯನ್ನ ಕೇಳಿಬಿಡಿ. ಕ್ಷಮೆ ಎದುರು ಕೇಳಲಿಕ್ಕಾಗ್ಲಿಲ್ಲ ಅಂತಂದರೂ ಅವರನ್ನ ನೀವು ಇದ್ದಾರೆ ಅಂತ ಅನ್ಕೊಂಡು ಕ್ಷಮೆಯನ್ನ ಕೂಡ ಕೇಳ್ಬಿಡಿ. ಆ ಮೂಲಕ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗದಿದ್ದರೂ ಸಿಟ್ಟು, ಕೋಪ ಅನ್ನುವಂತಹ ಸಮಸ್ಯೆಗೆ ಪರಿಹಾರ ನಮಗೆ ದೊರೆತೇ. ವಾತಾವರಣದಲ್ಲಿ ಸುಧಾರಣೆಯನ್ನ ಕೈಗೊಳ್ರಿ. ಆದಷ್ಟು ಪ್ರಕೃತಿಯ ಜೊತೆಗೆ ಕಾಲವನ್ನ ನೀವು ಕಳೆಯಿರಿ. ಕೋಪ ಬಂದಾಗ ಗುರುತಿಸ್ರಿ, ಸಮಾಧಾನವಾಗಿರಲು ಯತ್ನಿಸಿ. ದೀರ್ಘವಾದಂತಹ ಶ್ವಾಸವನ್ನ ತೆಗೆದುಕೊಳ್ಳಿ. ಪ್ರತಿದಿನ ದೀರ್ಘವಾದ ಶ್ವಾಸವನ್ನ ತಗೊಳ್ರಿ. 1ರಿಂದ 10 ಅಂಕೆಗಳವರೆಗೆ ಎಣಿಕೆಯನ್ನ ಮಾಡ್ರಿ. ಕೋಪಕ್ಕೆ ಮೂಲ ಕಾರಣವನ್ನ ನೀವು ಹುಡುಕ್ರಿ. ಸೂಕ್ತ ಆಯ್ಕೆ ಯಾವುದೆಂದು ಗುರುತಿಸಿ ಅದನ್ನೇ ಮಾಡಿ. ಆ ಮೂಲಕ ಕೋಪಕ್ಕೆ ಕಡಿವಾಣ ಹಾಕಿ. ಕೋಪಿಸಿಕೊಳ್ಳುವುದು ಸಹಜ, ಆದರೆ ಇತರರನ್ನ ನಾವು ನೋವು ಮಾಡುವುದು ತಪ್ಪು. ನಿಮಗೂ ಕೂಡ ನೀವು ನೋವನ್ನ ಕೋಪದಲ್ಲಿ ಮಾಡಿಕೊಳ್ಳಬೇಡಿ. ವಸ್ತುಗಳಿಗೆ ಹಾನಿಯನ್ನ ಉಂಟು ಮಾಡಬೇಡ್ರಿ. ವಸ್ತುಗಳಿಗೆ ಕೈಯನ್ನ ಗುದ್ದಿಕೊಳ್ಳೋದು
ಈ ರೀತಿ ಮಾಡೋದ್ರಿಂದ ವಸ್ತುವು ಕೂಡ ಹಾಳು, ನಮ್ಮ ಕೈ ನೋವು ಕೂಡ ಆಗುತ್ತದೆ. ನಮಗೇನೆನಿಸುತ್ತದೆ ಆ ವಿಷಯದ ಬಗ್ಗೆ ಕುಲಂಕುಷವಾಗಿ ಆ ವ್ಯಕ್ತಿಯ ಮುಂದೆ ಮಾತನ್ನ ಹೇಳಿ. ಕೋಪ ಅನುಭವಿಸಲು ಕಷ್ಟಕರವಾದಂತಹ ಭಾವನೆ, ಆದರೆ ಇದು ಸಾಮಾನ್ಯ ನೈಸರ್ಗಿಕ ಭಾವನೆಯೂ ಆಗಿದೆ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ನಾವು ಕೋಪಗೊಳ್ತಾನೆ ಇರ್ತೀವಿ. ಕೋಪವನ್ನ ದ್ವಿತೀಯ ಭಾವನೆ ಎಂದು ಕೂಡ ಕರೆಯಲಾಗ್ತದೆ. ಏಕಂತಂದ್ರೆ ಜನರು ತಮ್ಮ ಇತರ ದುರ್ಬಲ ಭಾವನೆಗಳನ್ನ ಮರೆಮಾಚಲು ಕೋಪವನ್ನ ಆಶ್ರಯಿಸ್ತಾರೆ. ಸಾಮಾಜಿಕವಾಗಿ ಹೆಚ್ಚು ಕೋಪವನ್ನ ಆಯ್ಕೆ ಮಾಡ್ಕೊಳ್ತಾರೆ. ನಾವು ಕೋಪವನ್ನ ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಕೋಪದ ಅಡಿಪಾಯದವರೆಗೆ ನಾವು ಹೋಗ್ಬೇಕು. ಉದಾಹರಣೆಗೆ ದುಃಖ, ಒಂಟಿತನ, ನಿರಾಶೆ, ಮುಜುಗರ, ಅಸಹಾಯಕತೆ, ಸುಸ್ತು, ತಿರಸ್ಕಾರ, ಅಸೂಹೆ ಆದಾಗಲೆಲ್ಲ ನಮಗೆ ಕೋಪ ಬರುತ್ತೆ. ಕೋಪವು ಈ ಆಳದ ಭಾವನೆಗಳನ್ನ ನಿರ್ವಹಿಸಲು ನಮಗೆ ಸಹಾಯ ಮಾಡಬಹುದು. ಆದರೆ ಅತಿಯಾದ ಕೋಪವು ಹೆಚ್ಚಿನ ರಕ್ತದೊತ್ತಡವನ್ನ, ಹೃದಯಘಾತವನ್ನ, ಮಾದಕ ದ್ರವ್ಯ ವ್ಯಸನವನ್ನ, ಕಾನೂನು ಸಮಸ್ಯೆಗಳನ್ನ ಮತ್ತು ಸಂದರ್ಭದಲ್ಲಿ ಸಂಬಂಧಗಳಲ್ಲಿನ ಬಿಕ್ಕಟ್ಟುಗಳನ್ನು ಕೂಡ ಕಾರಣವಾಗ್ತದೆ. ಆದ್ದರಿಂದ ಕೋಪಕ್ಕೆ ಕಾರಣವಾಗುವಂತಹ ಮೂಲ ಭಾವನೆಗಳನ್ನ ಕಂಡುಕೊಂಡು ಕೋಪವನ್ನ ನಿಯಂತ್ರಿಸಬೇಕು. ಕೋಪಕ್ಕೆ ಕಾರಣವಾಗುವ ಪ್ರಚೋದಕಗಳನ್ನ ಗುರುತಿಸಿ ನಾವು ಕಲಿಬೇಕು. ಯಾರು, ಯಾವಾಗ, ಎಲ್ಲಿ, ಯಾಕೆ ಕೋಪ ಬರಿಸುತ್ತಾರೆ ಅನ್ನೋದನ್ನ ತಿಳ್ಕೊಂಡು ಕೋಪದ ಡೈರಿಯನ್ನ ಪ್ರತಿನಿತ್ಯ ಬರೆದು ಅದನ್ನ ವಾರಕ್ಕೊಮ್ಮೆಯಾದರೂ ಓದಬೇಕು. ನಿಮ್ಮ ಪ್ರತಿಭೆ, ಪ್ರಯತ್ನ, ಪ್ರಗತಿ ಮತ್ತು ಸಾಧನೆಗಳನ್ನ ನೀವು ಗುರುತಿಸ್ಕೊಳ್ಬೇಕು. ಆರೋಗ್ಯಕರ ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು. ಹಾಗೆ ಅವಶ್ಯಕ ಮಿತಿಗಳನ್ನ ಹಾಕ್ಕೊಳ್ಬೇಕು. ನಿಮ್ಮ ಸಾಧನೆಯನ್ನು ನೀವೇ ಪ್ರಶಂಸಿಸಬೇಕು. ನಿಮ್ಮ ದೈಹಿಕ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಅಗತ್ಯತೆಗಳಿಗೆ ಗಮನವನ್ನ ನಾವು ಹರಿಸಬೇಕು. ನಿಮ್ಮ ಆಸಕ್ತಿಗೆ ತಕ್ಕ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು. ದಿನಾಲು ಬುಕ್ಕನ್ನು ಓದೋದಾಗಿರಬಹುದು, ಇಲ್ಲಾಂದ್ರೆ ಒಂದು ಮ್ಯೂಸಿಕ್ ಅನ್ನ ಕೇಳೋದಾಗಿರಬಹುದು, ಪ್ರಾಣಾಯಾಮವನ್ನ ಮಾಡೋದಾಗಿರ್ಬೋದು. ಈ ರೀತಿ ತಕ್ಕ ಮಟ್ಟಿಗೆ ಹವ್ಯಾಸಗಳನ್ನ ಬೆಳೆಸ್ಕೊಂಡು ನಮ್ಮನ್ನ ನಾವು ಕಾಲ ಕಳೀತಾ ಇದ್ರೆ ಕೋಪ ಕಡಿಮೆ ಆಗ್ತದೆ. ಮನಸ್ಸಿಗೆ ಶಾಂತ ಭಾವನೆ ಕೂಡ ದೊರೀತದೆ. ನಿಮ್ಮ ಅಂತರಂಗದ ಮಾತಿಗೆ ಗಮನವನ್ನ ಕೊಡ್ರಿ. ನಿಮ್ಮ ಅಂತರಂಗದ ಜೊತೆ ನೀವು ಯಾವಾಗಲೂ ಮಾತಾಡ್ರಿ. ಒಬ್ಬರೇ ಕುಳಿತು ನಿಮ್ಮ ಅಂತರಂಗದ ಜೊತೆ ಮಾತಾಡಿದ್ರೆ ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿತದೆ. ಯಾವ ವಿಷಯದಲ್ಲಿ ನಾವು ತಪ್ಪನ್ನ ಮಾಡ್ತಿದ್ದೀವಿ ಅನ್ನೋದು ಅದು ಕುಲಂಕುಷವಾಗಿ ನಮ್ಮ ಮುಂದೆ ಹೇಳ್ಬಿಡ್ತದ. ಅಗತ್ಯವಿದ್ದಾಗ ನಿಮ್ಮನ್ನು ನೀವು ತಬ್ಕೊಳ್ರಿ. ನಿಮ್ಮ ಬೆನ್ನು ನೀವೇ ತಟ್ಟಿಕೊಳ್ಳ್ರಿ. ನಿಮ್ಮ ಭಾವನೆಗಳನ್ನ ಗುರುತಿಸಲು ಸಹಾಯಕವಾಗುವಂತಹ ಯೋಚನೆ ಪಟ್ಟಿಯನ್ನ ಮಾಡ್ರಿ. ಯಾವ ವಿಷಯಕ್ಕೆ ನಾವು ಯೋಚನೆಯನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಯೋಚನೆ ಪಟ್ಟಿಯನ್ನ ಮಾಡಿದ್ರೆ ಅನಾವಶ್ಯಕವಾಗಿ ಯೋಚನೆ ಮಾಡಿ ಸಿಟ್ಟು ಮಾಡ್ಕೊಳ್ಳೋದು ಕೂಡ ನಿಮಗೆ ಕಡಿಮೆ ಆಗ್ತದೆ. ನಿಮ್ಮ ಭಾವನೆಗಳಿಗೆ ಬೆಲೆಯನ್ನ ನೀಡಿ ಅವುಗಳನ್ನು ಅರಿಯುವ ಪ್ರಯತ್ನವನ್ನ ಕೂಡ ನೀವು ಮಾಡ್ರಿ. ಯಾವ ರೀತಿ ನಾನು ಯಾವ ಸಂದರ್ಭದಲ್ಲಿ ಯಾವ ರೀತಿ ಭಾವನೆಯನ್ನ ಅನುಭವಿಸ್ತಾ ಇದ್ದೀನಿ ಅನ್ನೋದನ್ನ ನೀವು ಪ್ರಯತ್ನವನ್ನ ಮಾಡಿ. ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋ ಜವಾಬ್ದಾರಿಯನ್ನು ನಿಮಗೆ ನೀವೇ ಸಹಾಯ ಮಾಡುವ ಹೊಣೆಯನ್ನು ಅತ್ಯಂತ ಪ್ರೀತಿಯಿಂದ ಮಾಡಿ. ನಿಮಗೆ ನೀವೇ ನಿಮಗೆ ಯಾರೂ ಸಹಾಯ ಮಾಡೋರಿಲ್ಲ, ನನಗೆ ನಾನಿದ್ದೀನಿ ಅನ್ನೋದನ್ನ ಮೊದಲು ತಿಳ್ಕೊಳ್ರಿ. ಇದರಿಂದ ಏಕಾಂಗಿತನ ನಿಮಗೆ ಕಾಡೋದಿಲ್ಲ. ಕೆಲ ಸಂಬಂಧಗಳು ಮಿತಿಯಲ್ಲಿರಿಸಿ. ಕೆಲವೊಂದು ಸಂಬಂಧಗಳನ್ನ ಆದಷ್ಟು ಎಷ್ಟು ಇರಬೇಕೋ ಅಷ್ಟೇ ಇರಿಸಿ. ನಿಮಗೆ ಯಾರು ಕೋಪವನ್ನ ತರ್ತಾರೆ ಅವರಿಂದ 1 ಮೈಲಿ ದೂರನೇ ಇದ್ದು ಬಿಡ್ರಿ. ಅನಾರೋಗ್ಯಕರ ಸಂಬಂಧಗಳನ್ನ ದೂರವಿಡ್ರಿ. ಅನಾವಶ್ಯಕವಾಗಿ ನಿತ್ಯಾತ್ಮಕ ವಿಷಯಗಳ ಬಗ್ಗೆ ಯಾರು ಮಾತಾಡ್ತಾ ಇರ್ತಾರೆ, ನೆಗೆಟಿವ್
ಮೈಂಡ್ಸೆಟ್ ಇಟ್ಕೊಂಡಿರ್ತಾರೆ. ಅಂಥವರಿಂದ ಆದಷ್ಟು ದೂರವಾಗಿರಿ. ಮತ್ತೊಬ್ಬರ ಬಗ್ಗೆ ಚಾಡಿ ಹೇಳೋರಿಂದ ದೂರವಾಗಿರಿ. ಅವರು ಚಾಡಿಯನ್ನು ಹೇಳಿ ನಿಮಗೆ ಕೋಪಕ್ಕೆ ಗುರಿಯನ್ನು ಮಾಡ್ತಾರೆ. ಅಂಥವರಿಂದ ದೂರ ಇದ್ದರೆ ನಮಗೆ ಕೋಪ ಕಡಿಮೆ ಆಗ್ತದೆ. ಬದುಕಿನಲ್ಲಿ ಹಾಸ್ಯ ಮನೋರಂಜನೆಗೆ ಅವಕಾಶವನ್ನು ಕೊಡ್ರಿ. ಅತ್ಯಂತ ಖುಷಿಯಾಗಿರಿ. ಮನೋರಂಜನೆಗೆ ಅವಕಾಶವನ್ನು ಕೊಡಿ. ನಿಮ್ಮ ಅಂತಃಪ್ರಜ್ಞೆಯನ್ನು ಗಾಢವಾಗಿ ನಂಬಿ, ನಿಮ್ಮನ್ನು ನೀವು ಗಾಢವಾಗಿ ಮೊದಲು ನಂಬಿ. ನಿಮ್ಮ ದಿನಚರಿಯಲ್ಲಿ ಆರೈಕೆ ಸೆಲ್ಫ್ ಲವ್ ಅಂತ ಕರಿತೀವಿ, ಅದನ್ನು ನೀವು ಮೊದಲು ಮಾಡಬೇಕು. ಯಾರಿಗೆ ಆರೈಕೆ ಇರೋದಿಲ್ಲವೋ ಅಂಥವರಲ್ಲಿ ಅತ್ಯಂತ ಕೋಪ ಜಾಸ್ತಿಯಾಗಿ ಇರ್ತದಂತ ಹೇಳ್ತಾರೆ. ಇಲ್ಲ ಅಂತಂದರೆ ಭಯ ಜಾಸ್ತಿ ಇರ್ತದೆ. ನಾನೀಗ ಅಪರಾಧಿ ಭಾವವನ್ನು ಬಿಡುತ್ತೇನೆ. ಕೋಪ ಮಾಡಿಕೊಳ್ಳೋದು ಒಂದು ಅಪರಾಧಿತನ ಅಲ್ಲ ಅಂಥೇಳಿ ನೀವು ಅಂದ್ಕೊಳ್ಬೇಕು. ನಾನು ಮಾಡಿದ ತಪ್ಪುಗಳಿಗಾಗಿ ನನ್ನನ್ನು ನಾನು ಕ್ಷಮಿಸಿಕೊಳ್ಳುತ್ತಿದ್ದೇನೆ. ನನ್ನನ್ನು ನಾನು ಕ್ಷಮಿಸ್ತಾ ಇದ್ದೀನಿ. ತಪ್ಪನ್ನು ನಾನು ಮಾಡಿದ್ದಕ್ಕೆ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಬದಲಾಗುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಅಂಥೇಳಿ ಕೇಳ್ಕೊಳ್ಬೇಕು. ನಾನು ಕಾರಣವಲ್ಲದ, ನನ್ನ ನಿಯಂತ್ರಣ ಮೀರಿದ ವಿಷಯಗಳ ಕುರಿತು ಅಪರಾಧಿ ಭಾವ ನನಗಿಲ್ಲ. ನನಗೆ ಕಾರಣವಿಲ್ಲದಂತಹ, ನಿಯಂತ್ರಣ ನನ್ನ ಮೀರಿದಂತಹ ವಿಷಯಗಳಿಗೆ ನಾನೇನು ಮಾಡೋಕ್ಕಾಗಲ್ಲ ಅನ್ನೋದನ್ನ ನೀವು ಮೊದಲು ತಿಳ್ಕೊಂಡಿರಬೇಕು. ಆ ವಿಷಯಗಳಿಗೆ ನೀವು ಜವಾಬ್ದಾರಿಯನ್ನು ಹೊತ್ಕೊಳ್ಬಾರ್ದು. ತೋರಿಕೆಯ ಅಪರಾಧಿ ಭಾವದ ಅಗತ್ಯವನ್ನು ಇಟ್ಕೊಳ್ಬಾರ್ದು. ನನಗೆ ಸರಾಸರಿ ಅನಿಸಿದ್ದನ್ನು ಮಾಡುತ್ತೇನೆ. ಮನಸ್ಸಿಗೆ ಏನು ಅನಿಸುತ್ತೆ ನಿರಾಳವಾಗಿ ಅದನ್ನು ಹೇಳಬೇಕು. ಅನಿಸಿದ್ದನ್ನು ಹೇಳಿ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ನನಗೆ ಸರಿ ಅನಿಸಿದ್ದನ್ನು ನಾನು ಮಾಡಿಕೊಳ್ಬೇಕು. ಸ್ವಯಂ ಕಾಳಜಿಯನ್ನು ಮಾಡಿಕೊಳ್ಬೇಕು. ಅಪರಾಧಿತ ಭಾವನೆಯಿಂದ ಹೊರಗೆ ಬರಬೇಕು. ಕೋಪ ಅನ್ನುವುದು ಒಂದು ರೋಗ ಏನಲ್ಲ, ಅದು ಭಾವನಾತ್ಮಕವಾಗಿ ನಾವು ಭಾವನೆಯನ್ನು ಹೊರ ಹಾಕ್ತಾ ಇರ್ತೀವಿ. ಮನಸ್ಸಿನಲ್ಲಿರುವಂತಹ ಸ್ವಯಂ ಕಾಳಜಿಯನ್ನು ಮಾಡಿಕೊಳ್ಳದೆ ಇದ್ದಿರಬಹುದು, ಅಥವಾ ಮನಸ್ಸಿನಲ್ಲಿ ಭಯ ಇರಬಹುದು. ಇನ್ನೂ ಅನೇಕ ನಮಗೆ ಅನಿಸುವಂತಹ ಕಾರಣಗಳಿಗೆ ನಾವು ಕೋಪವನ್ನು ಮಾಡ್ಕೊಳ್ತೀವಿ. ದುಃಖ ಇರಬಹುದು, ಅಸೂಯೆ ಇರಬಹುದು, ತಿರಸ್ಕಾರ ಇರಬಹುದು, ಮುಜುಗರ ಇರಬಹುದು, ಅಸಹಾಯಕತೆ, ಸುಸ್ತು ಇರಬಹುದು, ನಿರಾಶೆ ಇರಬಹುದು. ಇವೆಲ್ಲ ಕಾರಣಗಳಿಗೆ ನಾವು ಕೋಪವನ್ನು ಮಾಡ್ಕೊಳ್ತೀವಿ. ಮೊದಲು ಮನಸ್ಸಿನಿಂದ ಆಗು ಹೋಗಿರುವಂತಹ ಘಟನೆಗಳನ್ನು ಮೊದಲು ಹೊರಗೆ ಹಾಕಿ. ನಿಮಗೆ ಬೇಡವಾದಂತಹ ವ್ಯಕ್ತಿಯನ್ನು ಮನಸ್ಸಿನಿಂದ ಮೊದಲು ಹೊರಗೆ ಹಾಕಿ. ನಿಮಗೆ ನೀವು ಜಾಗವನ್ನು ಕೊಟ್ಟು ನಿಯಂತ್ರಣವನ್ನು ನಡೆಸಿ. ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ನಿಯಂತ್ರಣವಿರಲಿ. ನಿಮ್ಮ ಕೋಪಕ್ಕೆ ನೀವೇ ಕಾರಣರು. ನೀವು ಕೋಪ ಮಾಡಿಕೊಳ್ಬೇಕು ಬೇಡೋ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿಕೊಳ್ಳ್ರಿ. ನೀವು ಕೋಪಗೊಳ್ಳೋದ್ರಿಂದ ಎದುರಿರುವಂತಹ ವ್ಯಕ್ತಿಗೆ ಏನೂ ಲಾಭ ದೊರೆಯುವುದಿಲ್ಲ. ಕೋಪದಿಂದ ಅವರಿಗೆ ಲಾಭ ಆಗುತ್ತೆ, ಆದರೆ ನಮಗೆ ಯಾವುದೇ ಕಾರಣಕ್ಕೂ ಲಾಭ ಆಗೋದಿಲ್ಲ. ಚಾಡಿ ಹೇಳುವವರಿಗೆ ಲಾಭ ಆಗಬಹುದು, ಆದರೆ ನಮ್ಮ ಮನಸ್ಸಿಗೆ ಅದು ನೋವನ್ನು ಉಂಟು ಮಾಡುತ್ತೆ. ದೇಹದಲ್ಲಿ ಅದು ಅತ್ಯಂತ ಕಠಿಣವಾದಂತಹ ರೋಗಗಳನ್ನು ಕೂಡ ತಂದು ಇಡಬಹುದು. ಹೃದಯಾಘಾತ ಆಗಿರಬಹುದು, BP ಆಗಿರಬಹುದು, ಇನ್ನೂ ಅನೇಕ ರೋಗಗಳಿಗೆ ನಾವು ತುತ್ತಾಗುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ನಿಮ್ಮ ಕೋಪದ ಡೈರಿಯನ್ನು ದಿನಾಲೂ ಬರೆಯೋಕ್ಕೆ ಶುರು ಮಾಡಿರಿ. ಬರಿತಾ ಹೋದಂತೆ ನಿಮ್ಮ ಮನಸ್ಸು ನಿರಾಳವಾಗಿ ಹೋಗ್ತದೆ. ಅದನ್ನು ವಾರಕ್ಕೊಮ್ಮೆಯಾದರೂ ಆ ಡೈರಿಯನ್ನು ಓದಿ ನೀವು ಆ ಡೈರಿಯಲ್ಲಿ ಇರುವಂತಹ ಪುಟಗಳನ್ನು ಸುಟ್ಟು ಹಾಕಿ ಅಥವಾ ಹರಿದು ಹಾಕಿ. ಈ ರೀತಿ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ನೆಗೆಟಿವಿಟಿ ದೂರ ಆಗ್ತದೆ. ಕೋಪದ ಮೇಲೆ ನಿಯಂತ್ರಣವನ್ನು ನೀವು ಪಡಿತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.